ನಮಸ್ಕಾರ ಎಲ್ಲರಿಗೂ. ಇವತ್ತಿನ ವಿಡಿಯೋದಲ್ಲಿ 8 ಎಕರೆ ರೋಬಸ್ಟಾ ಕಾಫಿ ತೋಟ ನೋಡೋಕ್ಕೆ ಹೋಗ್ತಾ ಇದ್ದೀವಿ. ವಿಡಿಯೋ ಶುರು ಮಾಡೋದಕ್ಕೆ ಮುಂಚೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಹಾಗೂ ವಿಡಿಯೋದ ಕೊನೆಯಲ್ಲಿ ಒಂದು ಇಂಪಾರ್ಟೆಂಟ್ ಮ್ಯಾಟ್ರ್ ಹಾಕಿದ್ದೀನಿ, ಅದನ್ನು ತಪ್ಪದೇ ನೋಡಿ. ನಾವು ಹೈವೇಯಿಂದ 2 ಕಿಲೋಮೀಟರ್ ಒಳಗಡೆ ಬಂದಿದ್ದೀವಿ. ಟೋಟಲ್ 6 ಕಿಲೋಮೀಟರ್ ಇದೆ ಹೈವೇಯಿಂದ ಈ ಪ್ರಾಪರ್ಟಿಗೆ. ಇದು ತಾರ್ ರೋಡು, 2 ವೆಹಿಕಲ್ಲು ಪಾಸ್ ಆಗೋಷ್ಟು ದೊಡ್ಡ ರೋಡು. ಹಾಗೆ ಒಂದು 3 ಕಿಲೋಮೀಟರ್ ಆದರೆ ಸಿಮೆಂಟ್ ರೋಡು ಸ್ಟಾರ್ಟ್ ಆಗುತ್ತೆ ನೋಡಿ. ಇದು ಸಿಮೆಂಟ್ ರೋಡು. ನಾವೀಗ ಅಲ್ಲಿ ಕಾರ್ ನಿಲ್ಲಿಸಿ ಸ್ವಲ್ಪ ದೂರ ನಡ್ಕೊಂಡು ಹೋಗಬೇಕು. ಒಂದು 200 ಮೀಟ್ರ್ ನಡಿಬೇಕು. ಕಾರ್ ಹೋಗುತ್ತೆ ಅಲ್ಲಿಗೆ, ಆದರೆ ಮಳೆ ಸ್ವಲ್ಪ ಜೋರಿದೆ. ನಾವೀಗ ಇಲ್ಲಿಂದ 200 ಮೀಟ್ರ್ ನಡ್ಕೊಂಡು ಹೋಗ್ತಾ ಇದ್ದೀವಿ. ಕಾರು ಹೋಗಲಿಕ್ಕೆ ತೊಂದರೆ ಏನಿಲ್ಲ, ಆದರೆ ಮಳೆ ಸ್ವಲ್ಪ ಜೋರಿದೆ. ಒಂದು 200 ಮೀಟ್ರ್ ನಡ್ಕೊಂಡು ಹೋಗಬೇಕು. ಈಗ ಕೊಡೆ ತಗೊಂಡು ನಾವು ನಡ್ಕೊಂಡು ಹೋಗ್ತಾ ಇದ್ದೀವಿ. ಇಲ್ಲಿ ಕಾರ್ ನಿಲ್ಲಿಸಿದ್ದೀವಿ ನೋಡಿ. ಈಗ ತೋಟದ ಒಳಗಡೆ ಬಂದಿದ್ದೀವಿ ನಡ್ಕೊಂಡು. ಇದೆಲ್ಲ ರೋಡು, ಇದೆಲ್ಲ ಕಾರು ಹೋಗುತ್ತೆ, ಜೀಪು, ಕಾರು, ಟ್ರ್ಯಾಕ್ಟ್ರು ಎಲ್ಲ ಹೋಗುತ್ತೆ. ಇವತ್ತು ಸ್ವಲ್ಪ ಮಳೆ ಜಾಸ್ತಿ ಇದೆ, ಅದರಿಂದ ನಾವು ನಡ್ಕೊಂಡು ಬಂದಿದ್ದೀವಿ ಇಲ್ಲಿಗೆ. 8 ಎಕರೆ ಸಿಂಗಲ್ ಬೌಂಡ್ರಿ, ಇದು ಸಿಂಗಲ್ ಓನರು. ಒಂದು 80% ತುಂಬ ಕಂಡೀಷನ್ ಆಗಿರುವ ಕಾಫಿ ತೋಟ ಇದು. ಒಂದು 60% ಫ್ಲ್ಯಾಟ್ ಲ್ಯಾಂಡು, ಇನ್ನೆಲ್ಲ ಸ್ವಲ್ಪ ಸ್ಲೋಪ್ ಇದೆ. ಮುಖ್ಯ ಬೆಳೆ ಕಾಫಿ ಮತ್ತು ಕಾಳು ಮೆಣಸು, ಟೀಕ್ ವುಡ್ಡು ಮತ್ತು ರೋಸ್ ವುಡ್ಡು, ಹಲವು ಜಾತಿಯ ಕಾಡು ಮರಗಳಿವೆ. ಫುಲ್ಲಾಗಿ ಏನು ವಿಡಿಯೋ ಮಾಡಿಲ್ಲ, ಹೀಗೆ ಬೌಂಡ್ರಿಯಿಂದ ಸ್ವಲ್ಪ ತೋರಿಸ್ತೀನಿ ವಿಡಿಯೋ ಮಾಡಿ. ಆಮೇಲೆ ಸ್ವಲ್ಪ ದೂರ ಹೋಗಿ ಫೆನ್ಸಿಂಗ್ ಇದೆ, ಅದ್ರ ಪಕ್ಕದಿಂದ ಮಾತ್ರ ವಿಡಿಯೋ ಮಾಡಿ ತೋರಿಸ್ತೀನಿ ನೋಡಿ. ಈಗ ಸ್ವಲ್ಪ ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ. ಒಳ್ಳೆ ವ್ಯೂ ಪಾಯಿಂಟು, ತುಂಬ ಚೆನ್ನಾಗಿದೆ ತೋಟ. ನಾವು ಒಬ್ಬರೇ ಬಂದಿಲ್ಲ, ಓನರ್ ಕೂಡ ಜೊತೆಗೆ ಇದ್ದಾರೆ. ಫಸ್ಟ್ ಟೈಮ್ ಬರ್ತಾ ಇರೋದು ಈ ತೋಟಕ್ಕೆ ನೋಡಿ. ತೋಟ ತುಂಬ ಚೆನ್ನಾಗಿದೆ ನೋಡಿ. ಇದು ರೋಡು. ಈಗ ಲೆಫ್ಟ್ ಸೈಡಲ್ಲಿ ಕಾಣ್ತಾ ಇರೋದು 8 ಎಕರೆ ಕಾಫಿ ತೋಟ, ರೈಟ್ ಸೈಡಲ್ಲಿ ಅದು ಬೇರೆಯವ್ರದ್ದು. ಮಧ್ಯದಲ್ಲಿ ರೋಡು, ಎಲ್ಲ ವೆಹಿಕಲ್ ಹೋಗುತ್ತೆ. ಮುಖ್ಯ ರಸ್ತೆಯಿಂದ 6 ಕಿಲೋಮೀಟರ್ ದೂರ ಇದೆ ಈ ಪ್ರಾಪರ್ಟಿಗೆ. ಸಿಮೆಂಟ್ ರೋಡು ಮತ್ತು ತಾರ್ ರೋಡು ತೋಟದವರೆಗಿದೆ. ಮತ್ತು ನೀರಿನ ಸೌಲಭ್ಯಕ್ಕೆ ಕೆರೆ ಯಾವುದಿಲ್ಲ, ನಾವು ಮಳೆನೇ ನಂಬ್ಕೊಂಡಿರಬೇಕು. ಯಾಕೆಂದರೆ ಮಳೆ ಸರಿಯಾದ ಸಮಯಕ್ಕೆ ಬರುತ್ತೆ. ಮಳೆ ತುಂಬ ಜಾಸ್ತಿ ಇದೆ ಈ ಕಡೆ. ವರ್ಷಕ್ಕೆ ಸುಮಾರು 150 ಇಂಚ್ ಮೇಲೆ ಮಳೆ ಬರುವಂಥ ಜಾಗ ಇದು. ಅದರಿಂದ ಸರಿಯಾದ ಸಮಯಕ್ಕೆ ನೀರು ಕೂಡ ಸಿಗುತ್ತೆ. ನಾವೀಗ ವಾಪಸ್ ಬರ್ತಾಯಿದ್ವಿ, ವಿಡಿಯೋ ಎಲ್ಲ ಮಾಡಿ. ವಾಪಸ್ ನಾವು ತುಂಬ ದೂರ ನಡ್ಕೊಂಡು ಬಂದಿದ್ವಿ. ಆಮೇಲೆ ಇವರು ಯಾರಿಗೂ ಫೋನ್ ಮಾಡಬೇಕಂತ ಮೊಬೈಲ್ ಹುಡುಕ್ತಾರೆ, ಮೊಬೈಲ್ ಇಲ್ಲ ಜಾಬಲ್ಲಿ. ಹಾಗೆ ನನಗೆ ಸ್ವಲ್ಪ ಡೌಟ್ ಇತ್ತು, ಕಾರಲ್ಲಿ ಎಲ್ಲಾದರೂ ಬಿಟ್ಟು ಬಂದಿರ್ಬೋದು ಅಂತ. ಸ್ವಲ್ಪ ಹೋಗಿ ಕಾರಲ್ಲಿ ಹುಡ್ಕೋ ಅಂತ ಹೇಳಿದೆ. ಮತ್ತೆ ಹೋಗಿ ಕಾರಲ್ಲಿ ಹುಡುಕ್ಬೇಕಾದ್ರೆ ಕಾರಲ್ಲಿ ಮೊಬೈಲ್ ಇಲ್ಲ. ಅಲ್ಲಿಂದ ವಾಪಸ್ಸು ತೋಟಕ್ಕೆ ಬಂದಿದ್ದೀವಿ. 1 ಅವರ್ ಹುಡುಕಿದ್ದೀವಿ ತೋಟದಲ್ಲಿ, ಎಲ್ಲೂ ಸಿಕ್ಕಿಲ್ಲ. ಆಮೇಲೆ ತೋಟ ಎಲ್ಲ ನೋಡಿ ಆದಮೇಲೆ ಕೊನೆಯಲ್ಲಿ ಒಂದು ರೋಡಲ್ಲಿ ನಡ್ಕೊಂಡು ಹೋಗಿದ್ದೀವಿ ನಾವು. ಮತ್ತು ನಾವು ಅದೇ ರೋಡಲ್ಲಿ ಅವ್ರನ್ನ ಕರ್ಕೊಂಡೋಗಿ ಹುಡುಕಿದ್ದೀವಿ.